ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೇಲೆ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಸುಮಾರು 55 ದಿನಗಳಿಂದ ಜೈಲಿನಲ್ಲಿರುವ ದರ್ಶನ್ನ ನೋಡಲು ಸೆಲೆಬ್ರಿಟಿಗಳು ವಾರಕ್ಕೆ ಒಮ್ಮೆ ಆಗಮಿಸುತ್ತಾರೆ. ತರುಣ್ ಕೂಡ ಭೇಟಿ ಮಾಡಿದ್ದು ಮದುವೆ ವಿಚಾರಗಳನ್ನು ತಿಳಿಸಿದ್ದರು. ಆದರೆ ನೆಟ್ಟಿಗರು ಗಮನಿಸಿರುವ ವಿಚಾರ ಏನಂದ್ರೆ, ತರುಣ್ ಮದುವೆ ಆಗುತ್ತಿರುವ ಛತ್ರದ ಹೆಸರು ಪೂರ್ಣಿಮಾ ಪ್ಯಾಲೇಸ್ ಕನ್ವೆನ್ಷನ್ ಸೆಂಟರ್ನಲ್ಲಿದ್ದು ಇದು ಇರುವುದು ಪಟ್ಟಣಗೆರೆಯ ಮುಖ್ಯ ರಸ್ತೆಯಲ್ಲಿ. ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಛತ್ರದಿಂದ ಸುಮಾರು ಪಟ್ಟಣಗೆರೆ ಶೆಡ್ಗೂ ಸುಮಾರು 15-20 ನಿಮಿಷ ದೂರದಲ್ಲಿ ಇದೆ. ಜೈಲಿನಲ್ಲಿ ದರ್ಶನ್ ಅವರನ್ನು ಭೇಟಿ ಮಾಡಿದಾಗ ಮದುವೆ ಎಲ್ಲಿ ಆಗ್ತೀಯಾ ಅಂತ ಕೇಳಿದ್ದಕ್ಕೆ ತರುಣ್ ಅಲ್ಲೇ ಪಟ್ಟಣಗೆರೆ ರಸ್ತೆಯ ಪೂರ್ಣಿಮಾ ಪ್ಯಾಲೇಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಎಂದಿದ್ದಾರೆ. ಪಟ್ಟಣಗೆರೆ ಅಂತ ಹೆಸರು ಕೇಳಿದ ಕೂಡಲೇ ದರ್ಶನ್ ಬೇಸರದಿಂದ ತಲೆ ತಗ್ಗಿಸಿದ್ರಂತೆ. ಇದೀಗ ದರ್ಶನ್ ಅವರಿಗೆ ಈ ತಪ್ಪಿನಿಂದ ಸಾಕಷ್ಟು ನೋವು ಬೇಸರ ಆಗಿದ್ದು, ಜೀವನದಲ್ಲಿ ಮತ್ತೆ ಒಂದು ಸಣ್ಣ ತಪ್ಪು ಕೂಡ ಮಾಡಬಾರದು ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರಂತೆ. ದರ್ಶನ್ ಮತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ಪಟ್ಟಣಗೆರೆ ಶೆಡ್ ಗೂಗಲ್ ಮ್ಯಾಪ್ ಸೇರಿಕೊಂಡಿದೆ. ಅಲ್ಲಿಂದ ದರ್ಶನ್ ಅಭಿಮಾನಿಗಳು ಮತ್ತು ನೆಟ್ಟಿಗರು ಗೂಗಲ್ ಮ್ಯಾಪ್ನಲ್ಲಿ ಪಟ್ಟಣಗೆರೆ ಶೆಡ್ಗೆ ರಿವ್ಯೂ ಬರೆದಿದ್ದಾರೆ. ಡೀಲಿಂಗ್, ಮಾತುಕತೆ ಮತ್ತು ಫೈಟಿಂಗ್ ಸೀನ್ ಶೂಟಿಂಗ್ ಮಾಡಲು ಬೆಸ್ಟ್ ಜಾಗ, ಯಾವುದೇ ಡೀಲಿಂಗ್ ಇದ್ದರೂ ಶೆಡ್ನಲ್ಲಿ ಪರಿಹಾರ ನೀಡಲಾಗುತ್ತದೆ ಎಂದು ಹಾಸ್ಯಾಸ್ಪದವಾಗಿ ಕಾಮೆಂಟ್ ಮಾಡುತ್ತಿದ್ದಾರೆ. ತರುಣ್ ಯಾಕೆ ಪಟ್ಟಣಗೆರೆ ಮುಖ್ಯ ರಸ್ತೆಯಲ್ಲಿ ಇರುವ ಈ ಛತ್ರವನ್ನು ಆಯ್ಕೆ ಮಾಡಿದ್ದಾರೆ ಎಂದು ಅನೇಕರು ಪ್ರಶ್ನೆಯಾಗಿದೆ. ತರುಣ್ ಅಥವಾ ಸೋನಲ್ ನಿವಾಸಕ್ಕೆ ಹತ್ತಿರ ಇರಬಹುದು ಅಥವಾ ಛತ್ರ ದೊಡ್ಡದಾಗಿದೆ, ಎಷ್ಟೇ ಜನರು ಬಂದರೂ ಸೇರಿಸಬಹುದು ಅನ್ನೋ ಲೆಕ್ಕಾಚಾರ ಇರಬಹುದು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.